19 ನವಂಬರ್ 2023 ಈ ದಿನವನ್ನು ನಮ್ಮ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಒಂದು ಸಿಟ್ಟು, ಈ ರೀತಿಯ ಒಂದು ಅಳುವು ನಾವು ನಮ್ಮ ಒಳಗೆ ಇಟ್ಕೊತಿದ್ವಿ ಸ್ನೇಹಿತರೆ. ಅದನ್ನು ನಿನ್ನೆ 4 ಮಾರ್ಚ್ ನಾವು ಈ ಸೇಡನ್ನು ತೀರಿಸ್ಕೊಂಡಿದ್ದೇವೆ. ಈ ಆಸ್ಟ್ರೇಲಿಯಾದವರಿಗೆ ಯಾವಾಗ ಬಡಿಬೇಕು, ಯಾವಾಗ ಹೊಡಿಬೇಕಂತಲೇ ನಮ್ಮ ಟೀಮ್ ಇಂಡಿಯಾ ಕಾಯ್ತಾ ಇತ್ತು. ಅದು ನಿನ್ನೆ ಆಗಿ ಹೋಗಿದೆ ಸ್ನೇಹಿತರೆ. ಬನ್ನಿ ನಿನ್ನೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನ ಸ್ವಲ್ಪ ಮ್ಯಾಚ್ ರಿವ್ಯೂ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನಾಗಿ ಟಾಸು. ಇವತ್ತು ಟಾಸ್ ನಮ್ಮ ರೋಹಿತ್ ಶರ್ಮಾ ಅವರು ಸೋತ್ಬಿಟ್ಟಿದ್ರು. ಆದರೆ ಆಸ್ಟ್ರೇಲಿಯಾದವರು ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡಿದ್ರು. ಫಸ್ಟ್ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಎಲ್ಲರ ತಲೆಯಲ್ಲಿ ಒಂದೇ ಇತ್ತು, ಆ ಟ್ರಾವಿಸ್ ಹೆಡ್. ಇವನು ಹೆಂಗಂದ್ರೆ ಮಾಡಿ ಯಾವಾಗ ಎಬ್ಬಿಸ್ತಾರೆ ಅಂತ ಇಡೀ ಇಂಡಿಯಾನೇ ಕಾಯ್ತಾ ಇದ್ರು. ಆದರೆ ಫಸ್ಟ್ ಓವರ್ನಲ್ಲಿ ಮೊಹಮ್ಮದ್ ಶಮಿ ಅವರು ಒಂದು ಕ್ಯಾಚ್ ಬಿಟ್ಟುಬಿಡ್ತಾರೆ ಸ್ನೇಹಿತರೆ. ಈ ಕ್ಯಾಚು ಏನು ಎಷ್ಟು ಡೇಂಜರ್ ಕ್ಯಾಚಪ್ಪ ಅಂತ ನಾವು ತಲೆ ಕೆಡಿಸ್ಕೋತಾ ಇದ್ರು ಎಲ್ಲರೂ. ಆದರೆ ಆವಾಗ ಇವರು ನಮ್ಮ ಮೊಹಮ್ಮದ್ ಶಮಿ ಅವರು ಕ್ಯಾಚ್ ಬಿಟ್ಟೇ ಬಿಟ್ಟರು. ಅವನು ಆಮೇಲೆ ಇವರು ಸ್ಟಾರ್ಟ್ ಮಾಡ್ತಾರೆ. ಟ್ರಾವಿಸ್ ಹೆಡ್ ಅವರು ಇವರು ಹೇಗೆ ಒಂದು ಪವರ್ ಹಿಟ್ಟರ್ ಥರನೇ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮೊಹಮ್ಮದ್ ಶಮಿ ಅವರು ಮತ್ತೊಂದು ಓವರ್ ತೊಗೊಂಡು ಬರ್ತಾರೆ. ಅದರಲ್ಲಿ ಕೊಂಡೋಲಿನೂ ವಿಕೆಟ್ ತೊಗೊಂಡ್ಬಿಡ್ತಾರೆ ಇವರು. ಆಂಧ್ರೂ ಟ್ರಾವಿಸ್ ಹೆಡ್ಡು ಮತ್ತು ಸ್ಮಿತ್ ಒಂದು ಚಲೋ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಇಂಡಿಯಾದವರು ಪೂರ್ತಿ ಪ್ರೆಷರ್ನಲ್ಲಿ ಬರ್ತಾರೆ. ಆವಾಗ ನಮ್ಮ ರೋಹಿತ್ ಶರ್ಮಾದವರು ಒಂದು ಟ್ರಂಪ್ ಕಾರ್ಡ್ ಆಡ್ತಾರೆ. ಆ ಟ್ರಂಪ್ ಕಾರ್ಡು ವರುಣ್ ಚಕ್ರವರ್ತಿ. ಈ ಸಲ ಟ್ರಾವಿಸ್ ಹೆಡ್ಡು ಔಟ್ ಆಗಿಬಿಡ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇನ್ ಮ್ಯಾಚು. ನಮಗೆ ಸೆಲೆಬ್ರೇಷನ್ ಮಾಡ್ತಾರೆ ಇಂಡಿಯಾದವರು. ಈ ಥರ ಟ್ರಾವಿಸ್ ಹೆಡ್ನ ವಿಕೆಟು 39ಕ್ಕೆ ಇವರು ಔಟ್ ಆಗಿ ಹೋಗ್ತಾರೆ. 33 ಬಾಲ್ ಆಡ್ತಾರೆ. ಅದರಲ್ಲೇ 5 4 ಮತ್ತು 2 6 ಇವರು ಬಾರಿಸುತ್ತಾರೆ. ಟ್ರಾವಿಸ್ ಹೆಡ್ಡು 118.18ರ ಸ್ಟ್ರೈಕ್ಲೇ ಇವರು ಬ್ಯಾಟಿಂಗ್ ಮಾಡಿದರು. ಸೊ ನೆಕ್ಸ್ಟು ಲಾಬುಶೇನು ಮತ್ತು ಸ್ಟೀವ್ ಸ್ಮಿತ್ ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆದರೆ ಸ್ಟೀವ್ ಸ್ಮಿತ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಸ್ನೇಹಿತರೆ. 73 ರನ್ ಬಾರಿಸ್ತಾರೆ ಮತ್ತು 96 ಬಾಲಿಗೆ 2 4 1 6 ಮತ್ತು ಸಿಂಗಲ್ ಡಬಲ್ ತುಂಬಾ ಆಡ್ತಾ ಇರ್ತಾರೆ. ನೆಕ್ಸ್ಟು ಇವರು ಲಾಬುಶೇನ್ ಅವರು ವಿಕೆಟ್ ಬೀಳ್ತಾರೆ. ಆಮೇಲೆ ಇಂಗ್ಲೀಷು ಬರ್ತಾರೆ. ಅವರು ಸರಿಯಾಗಿ ಆಡಲ್ಲ. ಅವರು 11 ರನ್ ಹೊಡೆದು ಹೋಗ್ತಾರೆ. ನೆಕ್ಸ್ಟು ಕೇರಿ ಬರ್ತಾನೆ. ಇವನು ಸಖತ್ತಾಗಿ ಆಡ್ತಾನೆ. ಆದರೆ ಶ್ರೇಯಸ್ ಅವರ ಈ ರನ್ಔಟು ಭಾಳ ಇಂಪಾರ್ಟೆಂಟ್ ಇತ್ತು. ಯಾವಾಗ ರನ್ಔಟ್ ಬೀಳುತ್ತೆ ಆವಾಗ ಮ್ಯಾಚು ಆನ್ ಆಗಿಬಿಡುತ್ತೆ ನಮ್ಮ ಹತ್ರ. ಆವಾಗ ನೆಕ್ಸ್ಟು ಮೊಹಮ್ಮದ್ ಶಮಿ ಅವರು ಬಂದು ಸ್ಮಿತನ್ನು ಔಟ್ ಮಾಡ್ತಾರೆ ಮತ್ತು ನಮ್ಮ ಈ ಮ್ಯಾಕ್ಸ್ವೆಲ್ ಇದ್ದಾರಲ್ಲ ಅವರು ಔಟ್ ಆಗಿ ಹೋಗ್ಬಿಡ್ತಾರೆ. ಸೊ ಈ ರೀತಿ ಟೋಟಲು ಆಸ್ಟ್ರೇಲಿಯಾ ಆಲ್ಔಟ್ ಆಗಿಬಿಡುತ್ತೆ. 264 ರನ್ನು ಇವರು ಟೋಟಲು ಫಸ್ಟ್ ಇನ್ನಿಂಗ್ನಲ್ಲಿ ಬಾರಿಸುತ್ತಾರೆ. ಈಗ ನೆಕ್ಸ್ಟು ನಮ್ಮ ಇಂಡಿಯಾದ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಬ್ಯಾಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಮೊದಲನೇದಾಗಿ ರೋಹಿತ್ ಶರ್ಮಾನವರು ಬರ್ತಾರೆ ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗಿಗೆ ಇಳಿಸ್ತಾರೆ. ಓಪನಿಂಗ್ ಇಳಿದ ತಕ್ಷಣ ರೋಹಿತ್ ಶರ್ಮಾದವರು ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ ಸ್ನೇಹಿತರೆ. ನಾವು ತುಂಬಾ ಖುಷಿ ಪಡ್ತಾ ಇರ್ತೀವಿ. ಆದರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಜಲ್ದಿನೇ ಔಟ್ ಆಗಿ ಹೋಗ್ಬಿಡ್ತಾರೆ. ಔಟ್ ಆದ ತಕ್ಷಣ ಇಂಡಿಯಾ ಮತ್ತು ಪ್ರೆಷರ್ನಲ್ಲಿ ಬಂದುಬಿಡುತ್ತೆ. ಆದರೆ ನಮ್ಮ ಕಿಂಗ್ ಕೊಹ್ಲಿ ಏನಿದ್ದಾರೆ ಮತ್ತು ಶ್ರೇಯಸ್ ಅಯ್ಯರ್ ಅವರು ನಿಂತು ಬಿಡ್ತಾರೆ ಸ್ನೇಹಿತರೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಮತ್ತು ಕೊಹ್ಲಿ ಅವರು ಸಖತ್ತಾಗಿ ಇವತ್ತು ಒಂದು ಸೆಮಿಫೈನಲ್ನಲ್ಲಿ ಸಖತ್ತಾಗಿ ಆಡ್ತಾರೆ. ಟೋಟಲು 84 ರನ್ನನ್ನು ಹೊಡಿಸ್ತಾರೆ 98 ಬಾಲಿಗೆ 5 4 ಮತ್ತು ಈ ಸಿಂಗಲ್ ಡಬಲ್ನಿಂದ ಮ್ಯಾಚ್ ಆಡ್ತಿರ್ತಾರೆ. ಸೊ ನೆಕ್ಸ್ಟು ನಮ್ಮ ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗಿಬಿಡ್ತಾರೆ. ಶ್ರೇಯಸ್ ಅವರು ಔಟ್ ಆದ ತಕ್ಷಣ ಹಾರ್ದಿಕ್ ಪಾಂಡ್ಯ ಮತ್ತು KL ರಾಹುಲ್ ಸ್ವಲ್ಪ ಇನ್ನಿಂಗ್ನ ಮುಂದೆ ತೊಗೊಂಡು ಹೋಗ್ತಾರೆ. ಮತ್ತು ನಮ್ಮ ಈ ಹಾರ್ದಿಕ್ ಪಾಂಡ್ಯನವರು 3 6 ಅಂತೂ ಈ ರೀತಿ ಡಮ್ ಅಂತ ಬಾರಿಸ್ಬಿಡ್ತಾರೆ. ಅಲ್ಲೇ ಮ್ಯಾಚ್ ಒಳಗೆ ಬರುತ್ತೆ. ಮತ್ತು ನಮ್ಮ ಕೊಹ್ಲಿ ಅವರು ಶತಕ ಮಿಸ್ ಮಾಡ್ಕೊಂಡು ಸ್ನೇಹಿತರೆ. ಇದೇ ಒಂದು ಪ್ರಾಬ್ಲಮ್ ಇತ್ತು. ಆದರೆ ಏನು ಪ್ರಾಬ್ಲಮ್ ಇಲ್ಲ. ಕೊಹ್ಲಿ ಅವರು ಹೇಳ್ತಾರೆ ಇಂಟರ್ವ್ಯೂನಲ್ಲಿ, ನಾನು ಕೇವಲ ಈ ಮ್ಯಾಚ್ ಗೆಲ್ಲೋದು ಅಷ್ಟೇ ನೋಡ್ತಾ ಇದ್ದೆ, ಅದಕ್ಕೆ ತುಂಬಾ ಖುಷಿ ಆಯಿತು. ಸೊ ಈ ರೀತಿ 267 ರನ್ನನ್ನು ನಮ್ಮ ಟೀಮ್ ಇಂಡಿಯಾ ಬಾರಿಸುತ್ತೆ. 6 ವಿಕೆಟ್ ಬೀಳ್ತವೆ. 48.1 ಓವರ್ಗೆ ನಾವು ಈ ಮ್ಯಾಚ್ ಗೆದ್ದುಬಿಡ್ತೀವಿ. ಈಗ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ವಿ ಸ್ನೇಹಿತರೆ. ಅವ್ರ ಬಾಲಿಂಗಿಗೆ ನನಗೆ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಯಾರು ವಿಕೆಟ್ ತೊಗೊಂಡ್ರೆ ಅದನ್ನು ಬೇಕಾಗಿಲ್ಲ. ನಮ್ಮ ಟೀಮ್ ಇಂಡಿಯಾ ಮ್ಯಾಚ್ ಗೆದ್ದಿದೆ. ಸೊ ನಾವು ಫುಲ್ ಖುಷಿಯಾಗಿದ್ದೇವೆ. ಈಗ ಸೀದಾ ಫೈನಲ್ಗೆ ಈಗ ನಮ್ಮ ಜೊತೆ ಯಾರು ಬರ್ತಾರೆ, ಸೌತ್ ಆಫ್ರಿಕಾ ಬರ್ತಾರೆ, ನ್ಯೂಜಿಲೆಂಡ್ ಬರ್ತಾರೆ, ನೋಡೋಣ. ಅದನ್ನು ನಾವು ಫೈನಲ್ಲು ಗೆಲ್ತೀವಿ ಸ್ನೇಹಿತರೆ 9 ಮಾರ್ಚ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.